ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಜಸ್ಟಿಸ್ ಫಾರ್ ಅನಿತಾ ಕಾಸರಗೋಡು, ಕೇರಳ ಆಂಟಿ. ಯಾಕಂದ್ರೆ ಅನಿತಾನ ಮೇಲೆ ಅತ್ಯಾಚಾರ ಆಗ್ಯದ, ಅವಳ ಮೇಲೆ ಅಷ್ಟೇ ಆಗಲಿಲ್ಲ. ಇದು ಭಾಳ ಇಂಪಾರ್ಟೆಂಟ್ ವಿಷಯ ಅದ ರೀ. ಇದನ್ನು ಎಲ್ಲರೂ ಕೂಡ ಫಾರ್ವರ್ಡ್ ಮಾಡಬೇಕು. ಅನಿತಾನ ಮೇಲೆ ಅತ್ಯಾಚಾರ ಆಗ್ಯದ, ಅವರ ಸಿಸ್ಟರ್ಸ್ ಯಾರದಾರಲ್ಲ ಅವ್ರ ಮೇಲೆ ಕೂಡ ಅತ್ಯಾಚಾರ ಆಗ್ಯದ. ವಿಶೇಷವಾಗಿ ಹೇಳ್ಬೇಕಂದ್ರೆ ಅನಿತಾ ಅವರ ತಾಯಿ ಮೇಲೂ ಕೂಡ ಅತ್ಯಾಚಾರ ಆಗಿದೆ. ನಿನ್ನೆ ಸಾಯಂಕಾಲ 3-4 ಗಂಟೆಗೆ ಅನಿತಾ ಅವಳ ಮೇಲೆ ಅತ್ಯಾಚಾರ ಆಗಿದೆ. ಅನಿತಾದ ಮೇಲೆ ಅತ್ಯಾಚಾರ ಮಾಡಿದವರು ಯಾರಪ್ಪ ಅಂದ್ರೆ ಸ್ವತಃ ಅವಳ ಗಂಡ. ಇದು ಕೇಳೋದಕ್ಕೆ ನನಗೇನಪ್ಪ ಅಂದ್ರೆ ಬಹಳ ಒಂಥರ ಅಸಹ್ಯಕರವಾಗಿರ್ತಕ್ಕಂಥ ವಿಷಯ. ಸೊ ಅದಕ್ಕಾಗಿ ಸೌಜನ್ಯ ಪರ ಹೋರಾಟಗಾರರು ಕೇವಲ ಸೌಜನ್ಯಗಳಿಗೆ ಮಾತ್ರ ನ್ಯಾಯವನ್ನು ಕೊಡಿಸದ ಅನಿತಾಳ ಮೇಲೆ ಅತ್ಯಾಚಾರ ಆಗಿದ್ದು ಇಡೀ ಕರ್ನಾಟಕಕ್ಕೆ ಗೊತ್ತಾಗಬೇಕು ಮತ್ತು ಅವಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಸೌಜನ್ಯ ಪರ ಹೋರಾಟಗಾರರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಡ್ತೀನಿ. ಯಾಕಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಗಂಡಸರು ಕೂಡ ಅತ್ಯಾಚಾರಿಗಳೇ ಅನ್ನೋ ಮಾತನ್ನ ಅನಿತಾ ಅಜ್ಜಿ ಹೇಳಿದಾಳ. ಪ್ರತಿಯೊಬ್ಬರು ಅತ್ಯಾಚಾರಿಗಳಂತ. ಅವರ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಯಾರ್ಯಾರು ಅದಾರಲ್ಲ ಅವರಿಗೆ ಗಂಡು ಹುಟ್ಟಬಾರದು ಅನ್ನೋ ಶಾಪವನ್ನ ಈ ಅನಿತಾ ಅಜ್ಜಿ ಹಾಕಿದಾಳಂತ. ಸೊ ಇವಳಿಗೆ ಗಂಡ ಅದನ್ನು ಇಲ್ಲೋ ಗೊತ್ತಿಲ್ಲ, ಆಮೇಲೆ ಇವಳಿಗೆ ಗಂಡು ಮಕ್ಕಳು ಅದಾವೋ ಇಲ್ಲೋ ಗೊತ್ತಿಲ್ಲ, ಇವ್ರ ಅತ್ತಂಗಿರಿಗೆ ಗಂಡು ಮಕ್ಕಳು ಅದಾವೋ ಇಲ್ಲೋ ಗೊತ್ತಿಲ್ಲ. ಇವತ್ತಿಯೂ ಕೂಡ ಅವ್ರ ಮನೆಯಲ್ಲಿ ಗಂಡ ಸಂತಾನನೇ ಇಲ್ಲತ್ತ. ಬಿಕಾಸ್ ಅನಿತಾ ಕಾಸರಗೋಡು ಹಾಕಿರ್ತಕ್ಕಂಥ ಶಾಪದಿಂದ ಅವರ ಮನೆಯಲ್ಲಿ ಗಂಡ ಸಂತಾನ ಇಲ್ಲ. ಗಂಡಸರು ಅಂದ್ರೆ ಅತ್ಯಾಚಾರಿಗಳು. ಹಾಗಾದ್ರೆ ಇವಳ ಅಕ್ಕನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಅತ್ಯಾಚಾರದಿಂದನೇ ಹುಟ್ಟಿದಾವ. ಜಸ್ಟಿಸ್ ಫಾರ್ ಅನಿತಾ ಕಾಸರಗೋಡು ಸಿಸ್ಟರ್. ಅನಿತನಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಅತ್ಯಾಚಾರದಿಂದನೇ ಹುಟ್ಟಿರ್ತಕ್ಕಂಥವು. ಅವಳ ಗಂಡ ಅತ್ಯಾಚಾರ ಮಾಡಿದಾಗ ಅನಿತನಿಗೆ ಮಕ್ಕಳು ಹುಟ್ಟಿರಬೇಕು. ಜಸ್ಟಿಸ್ ಫಾರ್ ಅನಿತಾ. ಅನಿತಾ ಹೆಂಗ್ ಹುಟ್ಟಿದಾಳಪ್ಪ ಅಂದ್ರೆ ಅವಳ ತಾಯಿಯ ಮೇಲೆ ಅನಿತಾಳ ತಂದೆ, ಒಬ್ಬ ಗಂಡಸು, ತಂದೆ ಅಲ್ಲ ಒಬ್ಬ ಗಂಡಸು ಅತ್ಯಾಚಾರ ಮಾಡಿದಾಗ ಅನಿತಾ ಹುಟ್ಟಿದಾಳ. ಸೊ ಜಸ್ಟಿಸ್ ಫಾರ್ ಅನಿತಾ ಅಜ್ಜಿಯ ಮದರ್. ಸೊ ಅನಿತನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ಚಕ್ರವರ್ತಿ ಸದಾ ಕಾಲ ಮುಂದಿರ್ತಾನ. ಅವಳಿಗೆ ನ್ಯಾಯವನ್ನು ಕೊಡಿಸ್ತೀವಿ. ಅವಳಿಗೆ ಅತ್ಯಾಚಾರ ಮಾಡಿದಾರಂತ. ಅದು ಹೆಂಗ್ ಅತ್ಯಾಚಾರ ಮಾಡಿದಾರಂದ್ರ ಹಿಂಗೆ ಮಾಡಿದಾರಂತ. ಹಿಂಗೇನಿರ್ತದಲ್ಲ ಇದು ಹಿಂಗೆ ಹಿಡಿದು ಹಿಂಗೆ ಹರಿದು 12 ಮಾಡಿದಾರಂತ ಅನಿತಾ ಅಂದ. ನಾನು ನಿನ್ನೆ ಮಾಡವಿದ್ದೆ, ಆದ್ರೆ ಯಾರೋ ಒಬ್ಬ ಗಂಡಸ ಆಲ್ರೆಡಿ ಮಾಡಿದಾರಂತಾರೆ. ಆಲ್ರೆಡಿ ಹಿಂಗೆ ಹರಿದು 12 ಮಾಡ್ಯಾನಂತ. ನಾ ಏನು ಮಾಡೋದು ಬಾಕಿ ಉಳಿದಿಲ್ಲ. ಯಾಕಂದ್ರೆ ನಾವು ಹೆಂಗಪ್ಪ ಅಂದ್ರೆ ತಮಗಿಲಿ ನೀರು ಕುಡಿತೀವ್ರಿ ನಾವು, ಬಾವಿನ ಎಬ್ಬಿಸಿ ಕುಡಿಯಂಗಿಲ್ಲ. ತಮಗಿಲೆ ತೊಗೊಂಡು ನೀರು ಕುಡಿತೀವಿ. ಅದು ಬಾವಿ ಆಗಿದ್ರಿ. ಅದೇನದು ಅನಿತಾ ಅಜ್ಜಿ ಬಾವಿ ಆಗಿತ್ತದು. ಅದು ತಮಗಿಲಿ ಎಟ್ಟು ನೀರು ಸುರು ಅಷ್ಟೇ ಐತಿ, ಅಲ್ಲಿ ಏನು ಹರಿಯೋದೈತಿ, ಹೌದಲ್ಲ? ಸೊ ಈ ಥರ ಏನು ಅವಶ್ಯಕತೆ ಇಲ್ಲ. ಸೊ ಅನಿತಾ ಕಾಸರಗೋಡು ನಿನ್ನೆ ನನ್ನ ಮಗಳಿಗೆ ಅಶ್ಲೀಲವಾಗಿರ್ತಕ್ಕಂಥ ಪದಗಳನ್ನು ಉಪಯೋಗ ಮಾಡಿದ್ಲು. ಈ ಒಂದು ಏನಂತ ಈಗ ಏನೋ ಅಂತಾರ್ರಿ, ಆ ಮೈಸೂರು ಜೂನ್ಯಾಗ ಅದು ಮಂಗ್ಯಾನ ಮುಖಳಿ ಕೆಂಪು ಇರ್ತೈತಲ್ಲ, ಕೆಂಪು, ಹಂಗೆ ಕೆಂಪು ಮಂಗ್ಯಾನ ಮುಖ ಮಾಡ್ಕೊಂಡ ಮುಕುಳಿ ಥರ ಈಕಿ ಮಾತಾಡಕತ್ತಿದ್ಲು ನಿನ್ನೆ. ನನ್ನ ಮಗಳಿಗೆ ಮಾತಾಡಕತ್ತಿದ್ಲು. ವೆರಿ ಗುಡ್, ಮಾತಾಡು, ನೀ ಎಷ್ಟು ಮಾತಾಡು, ನೋ ಪ್ರಾಬ್ಲಮ್ ನನಗೆ. ಆದ್ರ ನಾನು ನಿನ್ನ ಮಗಳಿಗೆ ಮಾತಾಡಲಿಲ್ಲ, ನಾನು ನಿನಗೆ ಅಶ್ಲೀಲವಾದ ಪದಗಳನ್ನು ಉಪಯೋಗ ಮಾಡಲಿಲ್ಲ. ನೀನು ಹೆಂಗ ನನ್ನ ಮಗಳಿಗೆ ಮಾತಾಡಿದನ್ನೋ ಪ್ರಶ್ನೆ ನನಗೆ ಬೇಕು. ನಾನು ನಿನ್ನೆನ ಏನು ಮಾಡಾವಿದ್ನಂದ್ರೆ ನಿನ್ನೆ ಹಿಂಗೆ ನಿಂದು ಹಿಡ್ದ ಹಿಂಗೆ ಹರ್ಯಾವಿದ್ ನಿಂಗೆ. ಆದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಬೆಲೆ ಕೊಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಇರ್ತೀವಪ್ಪ ಅಂದ್ರೆ ಒಂದು ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರವ ಕೊಡಬೇಕು, ಸೋಷಿಯಲ್ ಮೀಡಿಯಾ ಆಫ್ಲೈನ್ ಇರಲಿ ಆನ್ಲೈನ್ ಇರಲಿ, ಹೆಣ್ಣು ಮಕ್ಕಳಿಗೆ ಗೌರವವನ್ನು ನಾವು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ನಿನ್ನೆ ಹರಿದು 12 ಮಾಡಲಿಲ್ಲ. ಅದ್ರ ಜೊತೆಗೆ ನನ್ನ ಹೆಂಡತಿಯನ್ನು ನಾನು ಮಹಾರಾಣಿಯಾಗಿ ನೋಡ್ತೀನಿ ಅಂತ ತಿಳ್ಕೊಂಡ ಇಲ್ಲಿ ಮಾರಾಟಕ್ಕೆ ಇಟ್ಟಿದೆಯಾ, ದಂಧೆ ಮಾಡಿಸ್ತಾ ಇದೆಯಾ ಅಂತ ಕೇಳಿದಲ್ಲ. ನೀನು ಎಷ್ಟು ಜನರ ಮತ್ತು ಸುಮ್ಮನೆ ನನಗೆ ಬ್ಯಾಡಾಗೈತಿ. ನೀನು ಎಲ್ಲಿ ದಂಧೆ ಮಾಡಂಗಿಲ್ಲ, ನೀ ಎಲ್ಲ ದಂಧೆ ಮಾಡಿ ಬಂದಿರ್ಬೇಕಲ್ಲ. ದಂಧೆ ಮಾಡಿದಾಗ ವಿಟಮಿನ್ ಎಮ್ ಕೊರತೆ ಬರ್ತದೆ, ಇಲ್ಲಾಂದ್ರೆ ಬರಂಗಿಲ್ಲ. ಕಷ್ಟಪಟ್ಟು ಹೊಲದಾಗ ದುಡಿಯೋರಿಗೆ ದಂಧೆ ಮಾಡೋ ವಿಚಾರ ಬರಂಗಿಲ್ಲ. ಹೊಲದಾಗ ದುಡಿದು ಕುಟುಂಬವನ್ನು ಹೆಂಗೆ ನಡೆಸಬೇಕು ಅನ್ನೋದು ಗೊತ್ತಿರ್ತದೆ. ಆದ್ರೆ ನೀನು ದಂಧೆ ಮಾಡೋರಿಗೆ ನೋಡ್ರಿ, ನೀವು ದಂಧೆ ಮಾಡೋರಿಗೆ ಏನಪ್ಪ ಅಂದ್ರೆ ಇವತ್ತು ಕಸ್ಟಮರ್ ಇಲ್ಲಪ್ಪ ಅಂದ್ರೆ ತಲೆ ಹಾಪಾಗ್ತದ ಅವ್ರದ. ಹಂಗೆ ಏನಾಗಿದಪ್ಪ ಅಂದ್ರೆ ಅನಿತಾಗ ಕಸ್ಟಮರ್ ಯಾರೂ ಇಲ್ಲಾಗ್ಯಾರ. ಅದಕ್ಕೆ ಅವಳಿಗೆ ತಲೆ ಹಾಪಾಗಿ ವಿಟಮಿನ್ ಎಮ್ನ ಕೊರತೆ ಎದ್ದು ಕಾಣಾಗದ ಅವಳ ಮಾತಿನ ಮೇಲೆ. ನನಗೆ ಹೇಳ್ತಾಳ, ನೀನು ನನ್ನ ಬಗ್ಗೆ ಮಾತಾಡಬೇಡ, ನಿನ್ನನ್ನು ಮಾತಾಡಿ ನಿನಗೆ ನಾನು ಒಂದು ಮಾತು ಹೇಳ್ತೀನಿ. ನೀನೇನು ತಿಳ್ಕೊಂಡಿದ್ದಲ್ಲ, ಚಕ್ರವರ್ತಿ ನನ್ನ ಬಗ್ಗೆ ಮಾತಾಡಿದ್ರೆ ನನ್ನ ಹೆಸರು ಎಲ್ಲ ಕಡೆ ಓಡಾಡ್ತದಂದ. ನಿನ್ನ ಹೆಸರು ಎಲ್ಲ ಕಡೆ ಓಡಾಡಲಿ, ಆದರೆ ಯಾವ ರೀತಿ ಓಡಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡೋನು ಈ ಚಕ್ರವರ್ತಿ. ನನ್ನ ಹೆಂಡತಿಗೆ ದಂಧೆ ಮಾಡ್ತಾಳ,
ದಂಧೆ ಮಾಡಕ್ಕೆ ಹಚ್ಚಿದೇನು ಕೇಳ್ತೀಯಲ್ಲ, ನೀನು ಎಷ್ಟು ಜನರ ಜೊತೆ ದಂಧೆ ಮಾಡ್ಕೊಂಡು ಬಂದಿದೀಯಾ ಅದನ್ನು ಮುಂಚೆ ಹೇಳು. ಆಮೇಲೆ ನೀನು ಹೇಳ್ತೀಯ ನೀನು ವೀರೇಂದ್ರ ಹೆಗಡೆ ಬಗ್ಗೆ ಹಂಗೆ ಮಾತಾಡಿದ್ವಿ ಹಿಂಗೆ ಮಾತಾಡಿದ್ವಿ. ಹೌದು ಮಾತಾಡಿದೀನಿ, ಯಾರಿಲ್ಲ ಅಂದ್ರು. ಬಟ್ ಯಾವಾಗ ನಮಗೆ ನೋಟಿಸ್ ಅನ್ನೋದು ಬರ್ತಲ್ಲ ಅವತ್ತಿಂದ್ರೆ ಬಂದ್ ಮಾಡಿಬಿಟ್ಟಿದ್ದೀವಿ ನಾವು. ಯಾಕಂದ್ರೆ ಕೊಳಚಾಕ ಕಲ್ಲು ಹೋಗೋದು ರಾಡಿಯಾಗಿ ಸಿಡ್ಸ್ಕೊಳ್ಳೋದು ನಾವು. ಕಾನೂನಿಗೆ ತಲೆ ಬಾಗ್ತೀವಿ, ನ್ಯಾಯಾಂಗ ವ್ಯವಸ್ಥೆಗೆ ತಲೆ ಬಾಗ್ತೀವಿ, ಅದ್ರ ಪ್ರಕಾರ ಏನು ಮಾಡ್ಬೇಕಲ್ಲ ಅದನ್ನ ನಾವು ಮಾಡ್ತೀವಿ. ಅದನ್ನ ನಿನಗೆ ಹೇಳೋ ಅವಶ್ಯಕತೆ ನನಗಿಲ್ಲ, ಅದನ್ನ ನಾವು ಮುಂದೆ ನೋಡ್ಕೊಳ್ತೀವಿ. ಆದ್ರೆ ಯಾರು ಬೆಕ್ಕದವ್ರು ನನಗೆ ಕಾಲ್ ಮಾಡಲಿ. ನನ್ನ ಮತ್ತೊಂದು ಸೌಜನ್ಯ ಪರ ಹೋರಾಟಗಾರರಿಗಾಗಿ ನಿನ್ನೆ ನಾನು ಏನು ಒಂದು ವಿಡಿಯೋ ಮಾಡಿದ್ನಲ್ಲ, ನನಗೆ ಇಷ್ಟು ಜನ ಸಪೋರ್ಟ್ ಮಾಡ್ತಾರೋ ಅನ್ನೋದು ಗೊತ್ತಿರಲಿಲ್ಲ, ಅಥವಾ ನನ್ನನ್ನು ಪ್ರೀತಿ ಮಾಡ್ತಕ್ಕಂಥ ಜನ ಇಷ್ಟದಾರ್ದು ಗೊತ್ತಿಲ್ಲ. ಅದು ನನ್ನ ಪ್ರೀತಿ ಅಲ್ಲ, ಅದು ಸೌಜನ್ಯರ ಪ್ರೀತಿ ಅದು ನನಗೆ ಗೊತ್ತದ. ಆದ್ರೆ ನನ್ನ ಜೊತೆ ಫೋನ್ ಮಾಡಿ ಇಷ್ಟು ಜನ ಮಾತಾಡ್ತಾರೆ, ಇಷ್ಟೊಂದು ಸಪೋರ್ಟ್ ಮಾಡ್ತಾರೆ. ಇವನ್ ಮಟ್ಟಣ್ಣನವರು ಸರ್, ಮಹೇಶ್ ಶೆಟ್ಟಿ ತಿಮ್ಮರೊಟ್ಟಿ, ಶೈಲಜಾ ಮೇಡಮ್ ಆಗಿರ್ಬೋದು, ಜ್ವಾಲಾಮುಖಿ, ಅನ್ನಾ ಬಾಂಡ್, ಆಮೇಲೆ ಚಿತ್ರದುರ್ಗದಿಂದ ಆಗಿರ್ಬೋದು. ಆಮೇಲೆ ನಾ ಯಾರ ಹೆಸರಂತ ಹೇಳಲಿ, ಯಾರ ಹೆಸರು, ಯಾರ್ದು ಹೆಸರು ತಪ್ಪು ಬಿಟ್ಟಿದ್ರು ಕೂಡ ದಯವಿಟ್ಟು ಕ್ಷಮಿಸಬೇಕು. ಯಾರ್ದು ಹೆಸರು ಅಂತ ಹೇಳಿ. ಎಷ್ಟು ಜನ ನನಗೆ ಫೋನ್ ಮಾಡಿದ್ರು, ಸಿಕ್ಕಾಪಟ್ಟಿ ಜನ ಫೋನ್ ಮಾಡಿದ್ರು ನನಗೆ. ಇಷ್ಟು ಪ್ರೀತಿ ಅದ, ಇಷ್ಟು ನನ್ನ ಮೇಲೆ ಇಷ್ಟೊಂದು ನಂಬಿಕೆ, ನನ್ನ ಮೇಲೆ ಇಷ್ಟೊಂದು ಪ್ರೀತಿ. ಇಲ್ಲಿವರೆಗೂ ಯಾರ ಜೊತೆ ಕಾಂಟ್ಯಾಕ್ಟ್ ಹಂಗೆ ಇರಲಿಲ್ಲ ನಾನು. ಆದ್ರೆ ಎಲ್ಲರೂ ಕೂಡ ಧನ್ಯವಾದ. ಜಾಸ್ತಿ ನಾನು ಏನು ಹೇಳಂಗಿಲ್ಲ, ನಾನು ನನ್ನ ಕೆಲಸದಲ್ಲಿ ಹೇಳ್ತೀನಿ. ಈ ಧನ್ಯವಾದಗಳು ಈ ಕೈ ಜೋಡಿಸೋದ್ರಿಂದ ಏನೂ ಸಾಧ್ಯ ಆಗೋದಿಲ್ಲ. ಸೌಜನ್ಯಗೆ ನ್ಯಾಯ ಕೊಡಿಸಿದ್ರನ್ನ ಚಕ್ರವರ್ತಿ ಮಾಡಿರ್ತಕ್ಕಂಥ ಒಂದು ಸಣ್ಣ ಒಂದು ತೃಣ ಒಂದು ಕೆಲಸಕ್ಕೆ ಅದಕ್ಕೆ ಬೆಲೆ ಸಿಗ್ತದೆ. ಅಲ್ಲಿವರೆಗೂ ನಾವು ಸ್ಟಾಪ್ ಮಾಡಂಗಿಲ್ಲ. ಓಕೆ, ಇರಲಿ. ಈ ಅನಿತಾನ ಮೇಲೆ ಅತ್ಯಾಚಾರ ಆಗ್ಯದ, ಇವಳದು 12 ಮಾಡಿದ. ಸೊ ಜಸ್ಟಿಸ್ ಫಾರ್ ಅನಿತಾ. ಎಲ್ಲರೂ ಕೂಡ ನ್ಯಾಯವನ್ನು, ಎಲ್ಲರೂ ಕೂಡ ಹೋರಾಟ ಮಾಡಿ ಇವಳಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡೋಣ. ಗಂಡಸರು ಪ್ರತಿಯೊಬ್ಬರು, ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಗಂಡಸರು ಕೂಡ ಅತ್ಯಾಚಾರಿಗಳೇ. ಇವನ್ ಅದು ಎಲ್ಲರೂ ಗಂಡಸರು ಎಲ್ಲರೂ ಬಂದಲ್ರಿ, ಎಲ್ಲ ಇಲಾಖೆದವರು ಬಂದರು. ಇವತ್ತು ಲಾಯರ್ಗಳು ಎಷ್ಟು ಜನ ಅದಾರ ಅವರು ಕೂಡ ಅತ್ಯಾಚಾರಿಗಳಾದರು. ಪೊಲೀಸ್ ಡಿಪಾರ್ಟ್ಮೆಂಟ್ ಎಷ್ಟು ಜನ ಅದಾರ ಅವರು ಕೂಡ ಅತ್ಯಾಚಾರಿಗಳಾದರು. ಉತ್ತರ ಕರ್ನಾಟಕದವರು ಅತ್ಯಾಚಾರಿಗಳಾದರು, ದಕ್ಷಿಣ ಕನ್ನಡದವರು ಅತ್ಯಾಚಾರಿ ಆದರು. ಎಲ್ಲರೂ ಏನು ಟೋಟಲ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ಗಂಡು ಮಕ್ಕಳು ಅದಾರಲ್ಲ ಅವರೆಲ್ಲರೂ ಕೂಡ ಅತ್ಯಾಚಾರಿಗಳಾದ್ರೆ ಇವಳ ಮೇಲೂ ಕೂಡ ಅತ್ಯಾಚಾರ ಆಗ್ಯದ. ಇಡೀ ಕರ್ನಾಟಕ ಜನತೆಗೆ ಹೇಳೋದೇನಪ್ಪ ಅಂದ್ರೆ ಅನಿತಾಳದನ್ನ ಹರಿದು 12 ಮಾಡಿ ಅತ್ಯಾಚಾರವನ್ನು ಮಾಡಿದಾರಂತರಿ. ಅವಳೇ ಹೇಳ್ಕೊಂಡಿದ್ದಾಳ. ಆಡಿಯೋ ನನ್ನ ಹತ್ರ ಅದ, ಅವಳೇ ಮಾಡಿ ಮಾತಾಡಿದ್ದು. ಸೊ ಅದಕ್ಕಾಗಿ ಅನಿತಾಳಿಗೆ ಆ ಸುಜಾತಾ ಭಟ್ ಬಗ್ಗೆ ಜಾಸ್ತಿ ಹೇಳೋದಿಲ್ಲ ನಾನು. ಪಾಪ ಹೊಟ್ಟೆಪಾಡ ನಡ್ಸಾಕತ್ತದ, ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಅದು ಪಾಪ ಅದು ಏನು ಮಾಡಾಯ್ತು ಅದಕ್ಕೆ ಗೊತ್ತಾಗಂಗಿಲ್ಲ. ಇಲ್ಲಿ ಅನಿತಾನ ಬಗ್ಗೆ ಮಾತ್ರ. ಅನಿತಾ ನೀನು ಒಂದು ಮಾತು ಹೇಳ್ತೀನಿ ತಿಳ್ಕೊ. ನನಗೆ ನಿನ್ನೆ ಏನಂದ್ರೆ ನೀನು ಹಿಂಗೆ ಹಾಕಿ ಹಿಂಗೆ ಖಡ ನಿಲ್ಲಿಸ್ತಾರೆ, ಹಿಂಗೆ ಜೆಂಡಾ ನಿಲ್ಲಿಸಿದಾಗ ನೀನು ಖರೆ ಯಾಕ ಫೋನ್ಯಾಗ ಮಾತಾಡಬಾರ್ದು. ಹೆಣ್ಮಕ್ಳಿಗೆ ಗೌರವ ಕೊಡಬೇಕು. ನಾನು ಮಾಡೋ ಕೆಲಸ ಕರ್ನಾಟಕ ಗೊತ್ತಾಗಬೇಕು, ಹಿಂದ್ಗಡೆ ಮಾಡೋದಿಲ್ಲ ನಾನು ಯಾವುದು ಕೂಡ. ಚಕ್ರವರ್ತಿ ಇದನ್ನ ಮಾಡದಾನ, ಚಕ್ರವರ್ತಿಗೆ ಇದು ಆಗಾದೈತಿ, ಈ ರೀತಿ ನಡೆದದ, ಚಕ್ರವರ್ತಿ ಕಂಡೀಷನ್ ಹಿಂಗದ, ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗಬೇಕು. ನಿನ್ನ ಹಂಗ ಅರ್ಥ ಆಯ್ತಲ್ಲ. ನಾವು ಪೆನ್ನಂದೇಕೆ ಗೀಳುವರಯ್ಯ ಕಣ್ಣು ಕಾಣದ ಗಾವಿಲಿರ್ತಂದ ಸತಿ ಸಾವಿತ್ರಿಯ ಆತ್ಮಕಥನವನ್ನು ಓದಿರ್ತಕ್ಕಂಥ ವ್ಯಕ್ತಿ ನಾನು. ಆದ್ರೆ ನಿನ್ನಂಥ ಹಿಜಡಾಗಳು ಹುಡ್ತಾ ಇರ್ತಂದ ನನಗೆ ಗೊತ್ತಿರಲಿಲ್ಲ ಅನಿತಾ, ಗೊತ್ತಿರಲಿಲ್ಲ. ಗಂಡಸನಿಗೆ ಏನಂದ್ರೆ ನೀನು ಅತ್ಯಾಚಾರಿಗಳು, ನಿನ್ನ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಂದು ಮಗನು ಕೂಡ ಅತ್ಯಾಚಾರದಿಂದನೇ ಹುಟ್ಟಿದಲ್ಲ. ನೀನೇನೋ ಕಾಳಿ ದುರ್ಗಿ ಏನೋ ಅನ್ನಕ್ತಿದ್ದಲ್ಲ, ನಿನ್ನ ಕಾಳಿ ದುರ್ಗಿ ನಿನ್ನ ನೋಡೋಕೆ ನಿಲ್ಲ ಜರ, ನಿನ್ನ ಮಾಡ್ತಾನೆ ನಿನ್ನ ಹೊಸ ಮೆಟ್ ಮಾಡ್ಸಕ್ಕೆ ಕೊಟ್ಟಿದ್ದಾನೆ. ಓಕೆ, ಬರ್ತೇನೆ ನಿನ್ನ ಕಡೆ ನೋಡೋಕ್ಕೆ. ನೀ ಎಲ್ಲಿ ಕೆಲಸ ಮಾಡ್ತೀಯ ಅಲ್ಲಿ ಬರ್ತೀನಿ, ಟೈಮ್ ಅದ ಬರ್ತೀನಿ. ನೀನು ಏನು ಮಾಡ್ಕೊಳ್ಬೇಕೋ ಅದನ್ನು ಮಾಡ್ಕೋ. ಸೌಜನ್ಯರಿಗಾಗಿ ಹೋರಾಟ ಯಾವತ್ತೂ ಕೂಡ ನಿಲ್ಲೋದಿಲ್ಲ. ನೀನೇನು ಬೆಂಕಿ ಹಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಲ್ಲ ಅದು ಯಶಸ್ವಿ ಯಾವತ್ತೂ ಕೂಡ ಆಗೋದಿಲ್ಲ. ಚಕ್ರವರ್ತಿ ಅದನ್ನು ಆಗೋದಕ್ಕೆ ಬಿಡೋದಿಲ್ಲ. ಮಟ್ಟಣ್ಣನ ಸಾಹೇಬರು, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಗಿರೀಶಣ್ಣ ಅವರು ಎಲ್ಲರಿಗೂ ಕೂಡ ನನ್ನ ಸಪೋರ್ಟ್ ಯಾವತ್ತೂ ಇದ್ದೇ ಇರ್ತದೆ. ಅವರನ್ನು ಬಿಟ್ಟು ನಾನು ಯಾವತ್ತೂ ಕೂಡ ಹೋರಾಟಕ್ಕೆ ಇಳಿಯೋದಿಲ್ಲ. ಜೈ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಜೈ ಮಟ್ಟಣ್ಣನ ಸಾಹೇಬರು, ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ಕೂಡ ಜೈ ಜೈ ಜೈ. ಜಸ್ಟಿಸ್ ಫಾರ್ ಅನಿತಾ ಕಾಸರಗೋಡು. ಅವಳ ಮೇಲೆ ಅತ್ಯಾಚಾರ ಆಗಿದೆ, ಆದಷ್ಟು ಮಟ್ಟಿಗೆ ಅವಳದ್ದ 12 ಮಾಡಿದಾರಂತ. ಎಲ್ಲರೂ ಕೂಡ ನ್ಯಾಯ ಕೊಡ್ಸಕ್ಕೆ ಹೋಗ್ಬರಿ. ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ